ಲಕ್ಷ್ಮೀ ಪೂಜೆಯಲ್ಲಿ ಪ್ರಶಸ್ತವಾದಂತಹ ಹೂವು ತಾವರೆ ಅಥವಾ ಕಮಲ. ಕಮಲದ ಹೂವು ಪರಿಶುದ್ಧತೆಗೆ, ಸಮೃದ್ಧಿಗೆ, ಕಾಂತಿಗೆ ಸಂಕೇತವಾಗಿರುವುದರಿಂದ ಲಕ್ಷ್ಮಿಯೊಡನೆ ಅದರ ಸಂಬಂಧವನ್ನು ಜೋಡಿಸಲಾಗುತ್ತೆ. ಕಮಲಗಳು ಮಂಡಲಗಳಲ್ಲಿ ಮುಖ್ಯವಾದುದು ಹೌದು. ಮನುಷ್ಯನ ಷಟ್ಚಕ್ರಗಳಲ್ಲಿಯೂ ಕೂಡ ಕಮಲದ ದಳಗಳನ್ನು ನಾವು ಕಾಣ್ತೇವೆ. ಕಮಲ ಅರಳೋದು ಸೂರ್ಯನ ಕಿರಣಗಳಿಂದ. ವಿಷ್ಣು ಕೂಡ ಸೌರದೇವತೆಯೇ. ಹಾಗಾಗಿ ವಿಷ್ಣುವನ್ನ ಸೂರ್ಯನಾರಾಯಣ ಅಂತ ಬಣ್ಣಿಸಿರೋದು. ಸೂರ್ಯನ ಕಿರಣಗಳಿಂದಲೇ ತಾವರೆಗಳು ಅರಳೋದು. ಸಂಜೆಯಾದಾಗ ಸೂರ್ಯ ಮುಳುಗಿದಾಗ ಅದು ಕೂಡ ಮುದುಡಿಕೊಳ್ಳುತ್ತೆ. ಹಾಗಾಗಿ ಸೂರ್ಯ ಪದ್ಮಪ್ರಿಯ, ಲಕ್ಷ್ಮಿಯನ್ನ ಪದ್ಮಪ್ರಿಯೆ ಎಂದು ಬಣ್ಣಿಸಿರೋದು. ಭಕ್ತನ ಹೃದಯವೇ ಕಮಲ, ಅಂತರ್ಯಾಮಿನಿಯಾದಂತಹ ಲಕ್ಷ್ಮಿ ಅದನ್ನು ವಿಕಸಿತಗೊಳಿಸುತ್ತಾಳೆ. ಹಾಗಾಗಿ ಭಕ್ತನ ಪಾಲಿಗೆ ಲಕ್ಷ್ಮಿ ಸೂರ್ಯಮಂಡಲ ಅಂತ ಬಣ್ಣಿಸಿರೋದು. ಕಮಲ ಕೆಸರು ಮತ್ತು ಕೊಳಕಿನಲ್ಲಿ ಬೆಳೆದರೂ ಅದಕ್ಕೆ ಆ ಕೆಸರು ಅಥವಾ ಕೊಳಕು ಅಂಟೋದಿಲ್ಲ. ಆ ಕೊಳಕು ಅದರ ಸ್ವರೂಪವನ್ನು ಬದಲಾಯಿಸೋದಿಲ್ಲ. ನಿರ್ಮಲವಾಗಿ ಮತ್ತು ಶುದ್ಧವಾಗಿರೋದೇ ಕಮಲದ ಹೂವಿನ ಸಹಜ ಗುಣ. ತನ್ನ ಸುತ್ತಲೂ ಕೆಸರು ಮತ್ತು ಕೊಳಕು ಇದ್ದರೂ ಅತ್ಯಂತ ಶುದ್ಧ ಹಾಗೂ ಪರಿಪೂರ್ಣ ಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿರಬೇಕು ಎಂಬ ಪಾಠವನ್ನು ನಮಗೆ ಕಲಿಸಿಕೊಡುತ್ತೆ.